ಇಟ್ಸ್ ಗುಡ್ ಮಾರ್ನಿಂಗ್ ಹೇಳು ಕೃತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು 7:45 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕೃತು ಸ್ನಾನ ಆಯಿತು, ಯೂನಿಫಾರ್ಮ್ ಹಾಕ್ಕೊಟ್ಟೆ. ಈಗ ಕ್ರೀಮ್ ಹಾಕಿ ತಲೆ ಬಚ್ಚಿ ರೆಡಿ ಮಾಡಬೇಕು. ಅಮ್ಮ ಗಿಣ್ಣು ಕಾಯಿಸಿಟ್ಟೈತೆ, ಅದಕ್ಕೆ ರೊಟ್ಟಿ ಹಾಕಬೇಕು. ಸ್ವಲ್ಪ ಟೈಮ್ ಆಗೋಯ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವಳು ಸ್ನಾನ ಮಾಡಿಸೋದೇನೆ ಲೇಟ್ ಆಗೋಯ್ತು, ಬಿಕಾಸ್ ಎಣ್ಣೆ ಹಾಕಿತ್ತಲ್ವಾ. ಹಾಗಾಗಿ ನೀಟಾಗಿ ತಲೆಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ಮಾಡೋಷ್ಟು ಲೇಟ್ ಆಗೋಯ್ತು. ಗುಡ್ ಮಾರ್ನಿಂಗ್ ಹೇಳ್ತೀನಿ ಎಲ್ರಿಗೂ. ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಅವರು ದೂರದಲ್ಲಿ ಇರ್ತಾರೆ ತಾನೆ, ಬೇರೆ ಊರಲ್ಲಿ, ಕೇಳಿಸಲ್ಲ. ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಟೀ ಕಾಫಿ ಆಯ್ತಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ. ಆಮೇಲೆ 10 ರೂಪಾಯಿ, ಈಗ 10 ರೂಪಾಯಿ ಬೇಗ ಲೈಕ್ ಮಾಡಿ. ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೋಡಿ. ಅಪ್ಪರ ದುಡ್ಡು ಬರಲಿ. ಅಪ್ಪರ ದುಡ್ಡು ಬಂದ್ರೆ ನಿಂಗೆ ಏನು ತಗೊಡ್ತೀನೋ ನಾನು? ಅದೇ ಮತ್ತೆ ಬಾಯ್ಲಿ ನೀಟಾಗಿ ಪೌಡರ್ ಹರಿಸ್ತೀನಿ. ಬಾ ಮಗಳು, ಬೇಗ ಟೈಮ್ ಆಯ್ತದೆ. ಲಿಪ್ ಬಾಮ್ ಹಾಕ್ಬಿಟ್ಟು ಒಂಚೂರು ಐಲೈನರ್ ಹಾಕ್ತೆ. ಇದನ್ನ ಹಾಕ್ಬೇಕಂತೆ. ಏನೋ ಮಗಳು, ನನಗೆ ಸ್ವಲ್ಪ ಶೀತ ಆಗ್ಬಿಟ್ಟೈತೆ ಫ್ರೆಂಡ್ಸ್. ವೆದರು ಕೋಲ್ಡ್ ಅಲ್ವಾ, ನನಗೆ ಈ ವೆದರ್ ಆಗೋದಿಲ್ಲ. ಬೇಗ ಬೇರೆ ಹೇಳ್ಬೇಕು. ನನಗೂ ಬೇಗ ಏನಾರೆ ನಾವು 4 ಗಂಟೆಗೆ ಹೇಳಲ್ಲ, 7 ಗಂಟೆಗೆ ಹೇಳೋದು. ಇವಾಗ ಬೇಗ ಎದ್ದೆ, 6:45 ಎದ್ದೆ. ಆದರೂ ನನಗೆ ಆಗೋದಿಲ್ಲ. ಏನು ಮಾಡ್ತೀರಾ, 8 ಗಂಟೆಗೆ ಎದ್ರು ಈ ವೆದರಲ್ಲಿ ನನಗೆ ಆಗೋದಿಲ್ಲ. ಇನ್ನೊಂದಿನ್ನು ಇವಳು ಆಲೆ ನೆನ್ನೆ ಫ್ರೆಂಡ್ಸ್ ಏನಕ್ಕೆ ಗೊತ್ತಾ ಹೋಗ್ಲಿಲ್ಲ. ನಾನು ಬೇಜಾರಾಯ್ತದೆ ಸ್ಕೂಲಲ್ಲಿ ಅಂದ್ಬಿಟ್ಟು ಬೆಡ್ ಮೇಲೆ ಇದ್ದಂಗೆನೆ ಅಳ್ತಾ ಇದ್ಲಲ್ಲ. ಹೋಲಿ ಬಿಡು ಪಾಪ ಮಗ ಅಲ್ವಾ ಅಂದ್ಬಿಟ್ಟು ಉಳಿಸ್ಕೊಂಡೆ. ಆಯ್ತಾ, ಇವತ್ತು ಅಳ್ತಾವಳೆ. ನಂಗೆ ಬೇಜಾರಾಯ್ತದೆ, ನಾನು ಹೋಗಲ್ಲ ಅಂತ ಅದ್ಲಿಸಿ ಇದು ಮಾಡಿ. ಅವ್ರ ಅಜ್ಜಿನೂ ಅದ್ಲಿಸ್ತು. ಈಗ ಹೋಯ್ತೀನಿ ಅಂತ ಒಪ್ಕೊಂಡು. ಅಲ್ಲ ಮಗಳು, ಇಸಿ ಬುದ್ಧಿ ಕಲಿತೀರಾ? ಹೆಂಗ್ ಕಾಣ್ತಿದ್ದೀರಾ? ಉಸ್ಸಂದ್ರು ಸೂಪರ್ ಫ್ರೆಂಡ್ಸ್. ನಾವು ಆಮೇಲೆ ಸಿಗ್ತೀವಿ. ರೊಟ್ಟಿ ಹಾಕಬೇಕು, ಅವಳಿಗೆ ಲಂಚ್ ಎಲ್ಲ ಪ್ಯಾಕ್ ಮಾಡಿ ತಿನ್ನಿಸ್ಬೇಕು. ಟೈಮ್ 8 ಗಂಟೆ ಆಗೋಯ್ತು. ಆಮೇಲೆ ಸಿಗ್ತೀವಿ. ಬಾಯ್ ಮಾಡ್ತೀನಿ, ಆಮೇಲೆ ಸಿಗ್ತೀವಿ ಅಂತ. ಟೈಮ್ ಆಗಿಲ್ಲ. ನಿಂದ ಅಮ್ಮಯ್ಯ ಕಲ್ಕೃತ ಅಲ್ಲಿ ಹೋದ್ರೆ ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಕೋಬೇಕಾಯ್ತದೆ. ಸುಮ್ಮನೆ ಇರಬೇಕು. ಹೋಗಲ್ಲ ಅಂತ ಹಠ ಮಾಡ್ತಾಳೆ. ಕಳಿಸಿದ್ರೆ ಇನ್ನೂ ಟೈಮೇ ಆಗಿರೋದಿಲ್ಲ. ಬಾ ಅಂತಾಳೆ. ಫ್ರೆಂಡ್ಸ್, ರೊಟ್ಟಿ ಹಾಕ್ತಾ ಇದ್ದೀನಿ, ಇನ್ನೂ ಟೈಮ್ ಆಗಿಲ್ಲ. ಆಯಿತಾ, ಹೋದರೆ ಅಲ್ಲಿ ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಕೋಬೇಕು. ಬಾ ಅಂತವಳೆ. ನೋಡಿ ನನ್ನ ಅಡುಗೆ ಮನೆ ಪರಿಸ್ಥಿತಿ, ಒಲೆ ಪರಿಸ್ಥಿತಿ, ನನ್ನ ಮೊಬೈಲು ಹಾಗೆ ಆಗೋಗ್ಬಿಟ್ಟೈತೆ. ಮುಗೀತು ರೊಟ್ಟಿ ಹಾಕಿದ್ದು. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನಮ್ಮನೆ ರೊಟ್ಟಿಗೆ ಗಿಣ್ಣ ಫ್ರೆಂಡ್ಸ್, ಗಿಣ್ಣ ಮಾಡಿದ್ದೀವಿ. ಇದೊಂದು ಎರಡು ಇದ್ರಲ್ಲಿ ಮಾಡೈತೆ ಗಿಣ್ಣ. ಇವಳು ಗಿಣ್ಣ ಬೇಡ ಅಂದ್ಲು, ತುಪ್ಪದಲ್ಲಿ ರೊಟ್ಟಿ ತಿಂದ್ಲು. ತುಪ್ಪ ರೊಟ್ಟಿ ಹಾಕಿದ್ದಾಳೆ. ಸ್ನ್ಯಾಕ್ಸ್ಗೆ ಹಣ್ಣು ಬೇಡ ಅಂತ ಹೇಳಿ ಲೇಸ್ನವೇ ಒಂದು ಬಾಳೆಹಣ್ಣು ತೊಗೊಂಡಿದ್ದಾಳೆ. ಕೈಲೇ ಹಿಡ್ಕೊಂಡಿದ್ದಾಳೆ. ತಿನ್ ಮಗಳು, ನಡಿ ಮಗಳು, ತಿನ್ನಿಸ್ಕೊಡ್ತೀನಿ. ಆಚೆ ಕಡೆ ನಡಿ, ಆಚೆ ಕಡೆ ಬಾಗ್ಲಲ್ಲಿ ಕೂತ್ಕೊಂಡು ತಿನ್ನಿವಿ. ಬಸ್ ಬರಲ್ಲ ಮಗಳು ಇಷ್ಟು ಬೇಗ. ನಡಿ ಬರ್ತೀನಿ ಆಚೆಗೆ ನಡಿ. ಸುಮ್ಮನೆ ಅಲ್ಲಿ ಹೋದರೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಫ್ರೆಂಡ್ಸ್, ಇಲ್ಲಿ ಈಗ ಬಂದರೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಾನು ತಿಂದು ಬಾಕಿ ಕೆಲಸಗಳೇ ಮಾಡ್ಕೊಬೋದು. ಅಲ್ಲಿ ಹೋದರೆ ಸುಮ್ಮನೆ ಟೈಮ್ ವೇಸ್ಟು, ಏನೂ ಕೆಲಸಗಳಾಗಲ್ಲ. ಕಾಯ್ಕೊಂಡು ನಿಂತ್ಕೋಬೇಕು. ಅಮ್ಮ ರೊಟ್ಟಿ ಮತ್ತು ಗಿಣ್ಣು ತಿಂತೈತೆ. ಟೈಮ್ ಆಗಿಲ್ಲ ಕಣಮ್ಮ, ನೋಡಮ್ಮ. ಬಾ ಅಂತ ಹೆಂಗಿದು ಮಾಡ್ತಾವಳೆ. ಆರನ್ ಮಾಡ್ತಾರಲ್ಲ, ಹೋದ್ರೂ ಆಯ್ತದೆ. ಹಾಕೊಂಡು ಮೆಟ್ಕೊಳ್ಳೋದು, ಬಿದ್ರೆ ಚಿನಿ ಕೆಳಗಡೆಗೆ ಚಪ್ಪಲಿ ತಗೊಂಡು ಮೆಟ್ಕೊಳ್ಳೋದು. 10 ಗಂಟೆ ಆಯಿತು. ಅಪ್ಪಾಜಿ ಇವಾಗೆಲ್ಲೋ ಹೋಗಿತ್ತು ಅಂತ ಹೇಳಿದ್ನ, ಕೆಲ್ಸಕ್ಕೆ ಹೋಗಿತ್ತು ಏನೋ ಗೊತ್ತಿಲ್ಲ. ಬತ್ತು ಇವಾಗ ಅಪ್ಪಾಜಿಗೆ ರೊಟ್ಟಿ ಮತ್ತು ಗಿಣ್ಣು ಹಾಕ್ಕೊಡ್ತಾ ಇದ್ದೀನಿ. ಅಯ್ಯೋ, ಗಿಣ್ಣೆ ಬಿದ್ದೋಯ್ತಲ್ಲಪ್ಪ. ನಿಮ್ಮ ಕೈಲಿ ಮಾತಾಡ್ಕೊಂಡು. ಯಾರೊಬ್ರು ಗಿಣ್ಣು ರೆಸಿಪಿ ತೋರಿಸಿ ಅಂತ ಅಂದರು. ನೆಕ್ಸ್ಟ್ ಟೈಮ್ ಅಂತ ಹೇಳಿ ರಿಪ್ಲೈ ಮಾಡಿದ್ದೆ. ದಯವಿಟ್ಟು ಕ್ಷಮಿಸಿ. ನಮ್ಮಮ್ಮ 5 ಗಂಟೆಗೆ ಎದ್ದು ಗಿಣ್ಣು ಮಾಡಿಬಿಟ್ಟೈತೆ. ನಾನು ಎದ್ದಿದ್ದು 6:50ಕ್ಕೇನೋ ಎದ್ದೆ. ನಾನು ಎದ್ದು ಕಸ ಗುಡಿಸಿ ಪಾಪುಗೆ ಹಾಲು ಕೊಟ್ಟು ರೊಟ್ಟಿ ಹಾಕಿ ಆಮೇಲಿಂದ ತಿಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕೂತಿದ್ದೀನಿ. ರೆಸಿಪಿನ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ವೆಚ್ಚ ಮಾಡ್ಕೊಬೇಡಿ. ಇನ್ನೊಂದ್ಸಲ ಯಾವಾಗಾದರೂ ತೋರಿಸ್ತೀನಿ. ಇದು ಖಾಲಿಯಾಗಿದೆ, ಸ್ವಲ್ಪ ಇದೆ. ಇನ್ನೊಂದ್ರಲ್ಲಿ ಮಾಡಿತ್ತಲ್ಲ, ಅದನ್ನು ಹಾಕ್ಕೊಡ್ತಾಯಿದ್ದೀನಿ, ಗಟ್ಟಿ ಇರೋದನ್ನು. ಸಕ್ಕತ್ತಾಗಿರುತ್ತೆ. ಕೇಕ್ಗಿಂತಲೂ ಸೂಪರ್. ಪೇಸ್ಟ್ರಿ ಕೇಕು ಈ ಗಿಣ್ಣು ಮುಂದೆ ಯಾವುದೂ ಇಲ್ಲ. ಅಮ್ಮ ನೀರು ಬಂದ್ವಾ? ಅವ್ರ ಕಡೆಗೆ ಬರ್ತಾವೆ ಅಂದ್ರಲ್ಲ ಈಗ ತಾನೇ. ನೀರು ಬಂದು ಫ್ರೆಂಡ್ಸ್, ಇವಾಗ ನೀರು ಹಿಡಿಬೇಕು. ಆಮೇಲೆ ಸಿಗ್ತೀನಿ. ಬಾಯ್. ಗಂಟೆ ಹೋಯ್ತು ಫ್ರೆಂಡ್ಸ್.
ಮೋಟ್ರ್ ಹಾಕೊಂಡಿದ್ದು ಒಂದು ತೊಟ್ಟಿ ತುಂಬ ಐತೆ ಅಷ್ಟೇ, ಒಳಗಡೆಗೂ ಇಟ್ಕೊಂಡಿಲ್ಲ. ಚೋರ್ಗೆಗಳು ಎಲ್ಲ ತೊಳಿತಾ ಇತ್ತು. ಹಾಂ, ಇವಾಗ ಬರೀ ಪೈಪ್ ಹಾಕ್ತೀವಿ. ಬರೀ ಪೈಪ್ಗೆ ಏರಲ್ಲ, ಬಟ್ ನೋಡೋಣ ಏರ್ತವ ಅಂತ. ಮೋಟ್ರ್ ಅಷ್ಟು ತಪ್ಪ ಬರೋದವರು ಪರವಾಗಿಲ್ಲ, ಮೀಡಿಯಮ್ ಆಗಾರು ಬಂದರೆ ಸಾಕು. ಚೋರ್ಗೆ ಹಿಡಿಯೋಕೆ ಹೋಗಲ್ಲ. ಹಿಂಗೆ ಬರ್ತಾರೆ. ಕೆಳಿಗೆ ಹಾಕಿ ನೋಡುವ. ನೀರು ಹಿಡ್ಕೋಬೇಕು. ವೀಡಿಯೋ ಮಾಡೋದು ಕಷ್ಟ. ನಮ್ಮಮ್ಮ ಹೋಗಿತ್ತದೆ ಫೋನ್ ಹಿಡ್ಕೊಂಡು ಯಾವಾಗಲೂ ಇದು ಮಾಡ್ತಿರ್ತೀಯ ಕೆಲಸ ಮಾಡೋ ಟೈಮಲ್ಲಿ ಅಂತ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೀರು ಸುಮಾರಾಗಿ ಬರ್ತಾರೆ. ಅಮ್ಮ ಸುಮಾರಾಗಿ ಅಮ್ಮ ಬತ್ತೆಲ್ಲ ಕಣಮ್ಮ, ಏರಲ್ಲ, ಚೌರ್ಗೆ ಹಾಕಬೇಕಷ್ಟೇ. ನಾನು ಅಪ್ಲೋಡ್ ಮಾಡ್ತಾ ಕೂತಿದ್ದೆ, ನೀರು ಹಿಡ್ಕೊಂಡಿದ್ದಾಯ್ತು. ನಮ್ಮ ಅಪ್ಪಾಜಿ ಎಲ್ಲ ಹೋಗಿದ್ದು ಅದು ಮಲಗೈತೆ. ಕರೆಕ್ಟಾಗಿ 12 ಗಂಟೆ 1 ನಿಮಿಷ ಆಯ್ತು. ನಮ್ಮ ಟೀ ಇಡು ಅಂತೂ ಅಪ್ಲೋಡ್ ಮಾಡ್ತಾಯಿದ್ದೆ. ಏನು ಗೊತ್ತಾ, ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನನಗೆ 30 ರಿಂದ 40 ನಿಮಿಷ ಬೇಕು. ಪರ್ಟಿಕ್ಯುಲರಾಗಿ ನಮ್ಮ ಅಪ್ಪಾಜಿ ರೂಮ್ ಬಾಗಿಲು ಇದೆಯಲ್ಲ, ಅಲ್ಲೇ ಕೂತ್ಕೊಬೇಕು. ಇಡೀ ಮನೇಲಿ ಇನ್ನೆಲ್ಲೂ ಆಗಲ್ಲ. ಆಗುತ್ತೆ 5 ಅವರು 6 ಅವರು 7 ಅವರ್ ಕೇಳುತ್ತೆ. ಅದಕ್ಕೆ ನಾನು ಅಪ್ಲೋಡ್ ಮಾಡೋದಿದ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಈಗ ಅಪ್ಲೋಡ್ ಮಾಡ್ತಾಯಿದ್ದೆ. ಅಮ್ಮ ಟೀ ಇಡು ಅಂತೂ ಏನು ಮಾಡೋಕ್ಕಾಗಲ್ಲ, ಟೀ ಇಡೋಣ ಅಂತ ಹೇಳಿ ಬಂದೆ. ಸಂಡೇ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ತುಂಬ ಕಮೆಂಟ್ಸ್ ಬರ್ತಾಯಿದೆ. ಇವತ್ತು ಮಂಗಳವಾರ ಅಪ್ಲೋಡ್ ಆಗಿರುತ್ತೆ. ಮಂಗಳವಾರದ ವೀಡಿಯೋ ಬುಧವಾರ ಬರುತ್ತೆ. ಸೊ ಒಂದು ದಿನ ಮಾತ್ರ ಗ್ಯಾಪ್ ಆಗೋಯ್ತು, ಬಿಕಾಸ್ ಹೆವಿ ಕೆಲಸ ಆಗೋಯ್ತು. ಸ್ವಲ್ಪ ಒಂದು ದಿನ ರೆಸ್ಟಲ್ಲಿದ್ದೆ, ಹಾಗಾಗಿ ಒಂದು ದಿನ ವೀಡಿಯೋ ಹಾಕ್ತಿರೋದಕ್ಕೆ ಒಂದು ದಿನ ಹೆಚ್ಚು ಕಡಿಮೆ ಆಗಿದೆ ಅಷ್ಟೆ. ಈಗ ನೀರು ಕರೆಂಟ್ ಹೋಗಿ ನಮ್ಮ ವನವಾಸು ಬೇಡ ಫ್ರೆಂಡ್ಸ್. ಪಕ್ಕದ ಮನೆಯವ್ರ ನಲ್ಲಿಗೆ ಪೈಪ್ ಹಿಡ್ಕೊಂಡು ಅವ್ರ ನಲ್ಲಿ ನಮ್ಮ ನಲ್ಲಿ ಹಿಡ್ಕೊಂಡಿದ್ದಾಯಿತು. ಹಾಗೆ ಮನೇಲೆಲ್ಲ ನೀರು ಚಲೈತು, ಅದೆಲ್ಲ ಒರೆಸಿ ಕುಡಿಸಿ ಚಂದನ ಜೊತೆ ಮಾತಾಡಿಕೊಂಡು ಅವಳು ಕಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೆ. ಇಷ್ಟು ಕೆಲಸಗಳು. ಇವಾಗ ನೀರಿನ ಕೆಲಸ ಎಲ್ಲ ಮುಗೀತು. ಮಧ್ಯಾಹ್ನಕ್ಕೆ ಸಾಂಬಾರಿಲ್ಲ ಫ್ರೆಂಡ್ಸ್. ಏನು ಸಾಂಬಾರು ಮಾಡೋದು? ಸ್ವಲ್ಪ ರೊಟ್ಟಿ ಐತೆ, ಗಿಣ್ಣು ಐತೆ. ನೋಡೋಣ, ಮಧ್ಯಾಹ್ನ ಸಾಂಬಾರು ಮಾಡಲ್ಲ, ಮೊಸರಲ್ಲಿ ಏನಾದರೂ ತಿನ್ಕೊಂಡ್ರಾಗುತ್ತೆ. ನೈಟ್ಗೆ ಏನಾದರೂ ಸಾಂಬಾರು ಮಾಡ್ಕೊಬೇಕು. ಈಗ ಟೀ ಇಟ್ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಟೈಮ್ ಬಂದು ಆಲ್ರೆಡಿ 2:15. ನಂದು ವಿಡಿಯೋ ಏನೋ ಪ್ರಾಬ್ಲಮ್ ಆಗಿ ಒಂದು ಸ್ಪೆಷಲ್ ವಿಡಿಯೋ ತುಂಬ ಇಷ್ಟಪಟ್ಟು ತುಂಬ ಒಂದು ಖುಷಿಯಿಂದ ಅಪ್ಲೋಡ್ ಮಾಡಿದ ವಿಡಿಯೋ, ಬಟ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ನನ್ನ ವಿಡಿಯೋ ಸ್ಟಕ್ ಆಗಿ 500 ವ್ಯೂಸ್ ಹೋಗಿತ್ತು. 15-20 ನಿಮಿಷಕ್ಕೆಲ್ಲ ತುಂಬ ಚೆನ್ನಾಗಿ ಓಡುತ್ತೆ ಅನ್ನೋದು ಕೂಡ ನನಗಿತ್ತು. ಬಟ್ ಅದೇನೋ ಸ್ಟಕ್ ಆಗಿ ಏನೇನೋ ಆಗೋಗಿ ನಾನು ನನ್ನ ಯೂಟ್ಯೂಬ್ ಫ್ರೆಂಡ್ಗಳಿಗೆ ಹಾಗೆ ಟೆಕ್ನಿಕಲ್ ಅಲ್ಲಿರೋ ಗೊತ್ತಿರೋರು ಒಬ್ರಿಗೆ ಕಾಲ್ ಮಾಡಿ ಮಾತಾಡಿ ಆ್ಯಂಡ್ ಅದನ್ನು ಪ್ರೈವೇಟ್ಗೆ ಹಾಕಿ ನೋಡಿ, ಬಟ್ ಅದು ಸರಿ ಹೋಗಲಿಲ್ಲ. ಮತ್ತೆ ಇನ್ನೊಂದು ಸಲ ಅದೇ ವೀಡಿಯೋನ ಅಪ್ಲೋಡ್ ಮಾಡಿ ಎಲ್ಲ ಮಾಡಿ ತಲೆ ಕೆಟ್ಟೋಯ್ತು. ನಾನು ಇನ್ನೂ ಊಟ ಕೂಡ ಮಾಡಿಲ್ಲ. ಸೊ ನಿಮಗೆ ಗೊತ್ತಾಯ್ತಲ್ಲ, ಮದುವೆ ಫಿಕ್ಸ್ ಆಯಿತು ಅಂತ. ಆ ವಿಚಾರವಾಗಿ ಆಲ್ರೆಡಿ ಓಡಾಟ ಸ್ಟಾರ್ಟ್ ಆಗಿದೆ. ಅಪ್ಪಾಜಿ ಕೇಳ್ಕೊಬರೋಕ್ಕೆ ಹೋಗೋಣ ಬಾ ಅಂತ ಅಂದರು. ಬಿಕಾಸ್ ಡೇಟ್ಗಳೆಲ್ಲ ಹೇಗೆ ಏನು ಅಂತ ಹೇಳಿ ಕೇಳ್ಕೊಬರೋಕ್ಕೆ ಅಂತೇಳಿ ಸಾಲಿಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಚೌಟ್ರಿ ಎಲ್ಲ ಮುಂಚೆನೇ ಬುಕ್ ಮಾಡಬೇಕು, ನಿಮಗೆ ಗೊತ್ತಿರುತ್ತೆ. ಬೇರೆಯವ್ರು ಬುಕ್ ಮಾಡ್ಕೊಳ್ತಾರೆ, ಆಲ್ರೆಡಿ 4 months 5 months ಬ್ಯಾಕೇ ಬುಕ್ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಬುಕ್ ಮಾಡೋಕ್ಕಲ್ಲ, ಅಟ್ಲೀಸ್ಟ್ ಕೇಳ್ಕೊಂಬರೋಕ್ಕೆ ಏನು ಎತ್ತ ಅಂತ ಹೇಳಿ ಹಾಗೆ ಸಿಂಪಲಾಗಿ ಹೋಗ್ತಾ ಇದ್ದೀವಿ. ನಾಳೆ ದೊಡ್ಡವರು ನಾವು ಸುಮ್ಮನೆ ಹಾಗೆ ಡೇಟು ಫ್ರೀ ಇದೆಯಾ ಅಥವಾ ಆಲ್ರೆಡಿ ಏನಾದರೂ ಬುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಬರ್ತೀವಿ. ನಾಳೆ ಗೋಪಿ ಅಣ್ಣ ಅಥವಾ ದೊಡ್ಡವರೆಲ್ಲ ಹೋಗಿ ಸೊ ಯಾವ ಡೇಟ್ ಬೇಕೋ ಆ ಥರದ್ದು ಅವ್ರು ದೊಡ್ಡವರು ಫಿಕ್ಸ್ ಮಾಡಿ ಅದನ್ನು ಬುಕ್ ಮಾಡ್ತಾರೆ. ನಾವು ಹಾಗೆ ಸುಮ್ಮನೆ ವಿಚಾರಿಸ್ಕೊಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿದೆ ಓಡಾಟಗಳು. ಇನ್ನು ಮೇಲಿಂದ ಮದುವೆ ತನಕನೂ ಕೂಡ ಅದು ಇದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಬನ್ನಿ ಹೋಗೋಣ. ಇವಾಗ ಏನೇನಾಗುತ್ತೆ ನೋಡೋಣ. ಅಂಥ ದುಡ್ಡಿಲ್ಲ ಕಣಮ್ಮ. ನಿಮಗೆಲ್ಲ ಒಂಥರ ಅಮ್ಮಗೆ ಮಾತು ಬರಲ್ಲ ಗೈಸ್. ಏನೇನೋ ಮಾತಾಡುತ್ತೆ, ನಂಗೆ ಏನೋ ಅರ್ಥ ಆಗಲ್ಲ. ಅದು ಎಲ್ಲ 100 ರೂಪಾಯಿ ಇತ್ತು ತಾನೇ. ಯಾರು ತವಮ್ಮ? ಎಲ್ಲಿತ್ತು ನಿಂತವ್ 100 ರೂಪಾಯಿ ಇಸ್ಕೊಂಡು ಬೀರೊಳಗೆ ಇಟ್ಟಿದ್ನಲ್ಲ, ಅದನ್ನೂ ಅವತ್ತು ನೀನೇ ತೆಗ್ದು ಅಪ್ಪಾಜಿ ಕೊಡ್ಲಿಲ್ವ ಅವತ್ತು ಪೆಟ್ರೋಲ್ಗೆ ಅಂದ್ಬಿಟ್ಟು? ನಿಂತವ್ ಇಸ್ಕೊಂಡು ಹೋಗಿದ್ದಲ್ಲ 100 ರೂಪಾಯಿ ಬೇಕು ಅಂತ. ಆ ದುಡ್ಡು ವಾಪಸ್ ತಂದಲ್ಲ, ಅದೇ ದುಡ್ಡ ನೀನು ಪೆಟ್ರೋಲ್ಗೆ ಅಂತ ಕೊಟ್ಟಿದ್ದ ಅವತ್ತು ಅಪ್ಪಾಜಿಗೆ. ಇಲ್ಲ ಕಣಮ್ಮ, ಬೇಕಾದ್ರೆ ನೋಡಮ್ಮ ಏನೇನೋ ಅವೆ ಎಲ್ಲದಮ್ಮ ಇಲ್ಲಿ ದುಡ್ಡು, ಆಧಾರ್ ಕಾರ್ಡು, ಕುರಿತು ಸ್ಕೂಲ್ದು ರೆಸಿಪ್ಟು, ಏನೇನೋ ATM ಕಾರ್ಡ್ಗಳು ಅವು ಇವು ಏನೇನೋ ಅವೆ. ಇದು ಪಾಪ ಏಪ್ರಿಲಾ ಮೇಯಾ ಮಾರ್ಚ ಅಂತ ಹೇಳಿದ್ನೇ ಹೇಳಿ ನನಗೆ ಡೇಟೇ ನನ್ನ ತಲೆ ಒಳಗೆ ಕುತ್ಕೊಬಿಟ್ಟವೆ.
ಅಲ್ಲ ಏನಿಲ್ಲ ಎಂತಿಲ್ಲ 1 ಗಂಟೆ ಡಿಸ್ಕಷನ್ ಮಾಡಿದ್ದೀರಲ್ಲ. ಅದೇನು ಪೇಪರೇ ಬೇಡ, ಬಾಯಲ್ಲೇ ಬರ್ತದೆ ಈಗ ಯಾವ್ಯಾವ ಡೇಟು ಅಂತ. ಊಟ ಅಯ್ಯೋ ಈ ಪ್ಯಾಂಟಲ್ಲಿ ಕೂತ್ಕೊಳಕ್ಕೆ ಬರೀ ಹಾಕಲಕ್ಕ ನಮ್ಮ. ಫ್ರೆಂಡ್ಸ್, ಇದು ಸಾಲಿಗ್ರಾಮ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ಇದು ತುಂಬ ಹಳೆ ಟೆಂಪಲ್ಲು, ಹಾಗೆ ತುಂಬ ಫೇಮಸ್ಸು. ಯಾರ್ಯಾರು ಈ ಟೆಂಪಲ್ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ. ಮುಂಚೆ ನಾವು ಕಾಲೇಜ್ ಡೇಸಲ್ಲಿ ಇಲ್ಲೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅಂತ ಹೇಳಿ ನಮ್ಮ ಡಿಗ್ರಿ ಕಾಲೇಜಿಂದ ಕರ್ಕೊಂಡ್ಬಂದಿದ್ರು. ಅದೇ ನೆನಪು. ಇಲ್ಲಿ ಒಂದು ಚೌಟ್ರಿ ಬಂದು, ಬಟ್ ಏನು ಟ್ವಿಸ್ಟ್ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಬಂದಿದ್ದು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ. ಬಟ್ ಏನಂದರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಒಂದು 3 ಜನ ಸಿಕ್ಕಿದ್ರು. ಅವ್ರ ಅಣ್ಣಂದೇ ಅಂತೆ ಕರ್ನೇರೆ ನಡೀತಾ ಇತ್ತಂತೆ. ನಮಗೆ ಹೆಂಗೆ ಗೊತ್ತು ಇವಾಗ ಫಂಕ್ಷನ್ ನಡೀತಾ ಇದೆ ಅಂತ. ನಾವು ನಾರ್ಮಲಾಗಿ ಬಂದು ಸೊ ಮಾತಾಡೋಣ ಅಂತ. ಊಟ ಮಾಡು ಅಂದರೆ ಇಲ್ಲ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೀನಿ, ಎಮರ್ಜೆನ್ಸಿ ನಾನು ಹೋಗಬೇಕು ಅಂತ ಹೇಳಿ ಹಾಗೆ ಮಾತಾಡಿಸ್ಕೊಂಡು ಒಂದು 5 ನಿಮಿಷ. ಸೊ ನಮ್ಮ ಕೆಲಸ ಮುಗೀತು, ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಈಗ ಮನೆಗೆ ಹೋಗೋಣ. ಹಂಗೆ ಇನ್ನೊಂದು ಕಡೆ ಏನಾದರೂ ನೋಡೋಣ, ಏನು ವಿಚಾರಿಸೋಣ. ಫ್ರೆಂಡ್ಸ್, ಅಲ್ಲಿಂದ ಇನ್ನೊಂದು ಚೌಟ್ರಿಗೆ ಬಂದ್ವಾ. ಮಂಗಳವಾರ ಆಗಿರೋದ್ರಿಂದ ಎಲ್ಲರ ಹತ್ರನೂ ಬೀಗರು ಊಟ ಮಾಡ್ತಾವ್ರೆ. ನಾನು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಒಳಗಡೆ ಹೋಗಿ ನೋಡ್ಕೊಬನ್ನಿ ಮೇಡಮ್ ಅಂದರು. ಇಲ್ಲ ಸರ್ ಅಲ್ಲಿ ಫಂಕ್ಷನ್ ನಡೀತಾ ಇದೆ, ನಮಗೆ ಯಾರು ಅಂತ ಗೊತ್ತಿಲ್ಲ, ಅನ್ಕಂಫರ್ಟಬಲ್ ಆಗುತ್ತೆ ಅಂದೆ. ಇಲ್ಲ ಪರವಾಗಿಲ್ಲ ನೋಡೋಗಿ ಅಂದರು. ನಾವು ಸ್ಟೇಜ್ ಹಿಂದೆ ಹೋಗಿ ಸೊ ಮಂಟಪ ಎಲ್ಲ ಹೇಗಿದೆ ಏನು ಅಂತೇಳಿ ನೋಡ್ಕೊಬಂದು. ಹಾಗೆ ಅಲ್ಲಿ ಗೊತ್ತಿರೋರು ನಮ್ಮ ಅಪ್ಪಾಜಿಗೆ ಸಿಕ್ಕಿದ್ರು. ಆಗ ನಮ್ಮ ಅಪ್ಪಾಜಿ ಹೇಳ್ತಾಯಿತ್ತು, ಇಲ್ಲ ಇದು ಚೌಟ್ರಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಅಂತ. ಏನೋ ಚೆನ್ನಾಗಿತ್ತು, ಬಟ್ ಹಾಲ್ ಚಿಕ್ಕದು ಅಂತ ಅನ್ನಿಸ್ತು. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದು ಚೌಟ್ರಿಗೆ ಬಂದು ಸುಮಾರು ಚೌಟ್ರಿ ವಿಸಿಟ್ ಮಾಡಿದೆ. ಮಂಟಪ ನೋಡ್ತಾ ಇದ್ದೆ ನಾನು. ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎಲ್ಲ ಡೀಟೇಲ್ಸ್ ತೊಗೊಂಡೆ, ಎಲ್ಲ ಹೇಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ತೊಗೊಂಡೆ. ಬಟ್ ಇವಾಗ ನಾನು ಹೇಳಲ್ಲ, ಎಲ್ಲ ಮದುವೆದು ಡೇಟ್ ಎಲ್ಲ ಇದಾದ ಮೇಲೆ ಸೊ ಒಂದೊಂದಾಗಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ನಾನು ಮಸಾಲೆ ಪುರಿ ತಿಂದೆ. ಅಪ್ಪಾಜಿ ನಮಗೆ ಹಲ್ಲಾಗಲ್ಲ, ತಿನ್ನೋಕ್ಕಾಗಲ್ಲ ಅಂತು. ಅಪ್ಪಾಜಿಗೆ ಸ್ವಲ್ಪ ಹಲ್ಲೊಂದೆಲ್ಲ ಸಮಸ್ಯೆ ಇದೆ, ಹಾಗಾಗಿ ಕಬ್ಬಿನ ಜ್ಯೂಸ್ ಕೊಡಿಸ್ದೆ ಅಪ್ಪಾಜಿಗೆ. ನಾವು ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ, ಹಸು ಬೇರೆ ಆಗ್ತಾಯಿತ್ತು. ಕೃತುಗೆ ಏನು ತಗೊಳ್ಳಿಲ್ಲ, ಮನೇಲೇ ಇತ್ತು ಅಂತ ಹೇಳಿ. ಶಾಮಿಯಾನ ಇದೆಲ್ಲ ಹಾಕೋದು ಅವನೇ. ಅಂದ್ರೆ ಮೊದಲು ಕಾರ್ಯ ಮಾಡೋರು ಯಾವ ಲೆವೆಲ್ಗೆ ಹೇಳ್ತಾರೆ, ಎಷ್ಟಕ್ಕೆ ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ಮಾಡ್ತಾರೆ. ಈಗ ನಾನು ಇಷ್ಟಕ್ಕೆ ಮಾಡ್ತೀನಿ ಅಂದ್ರೆ ಅಷ್ಟಕ್ಕೆ ಮಾಡ್ತಾನೆ ಅವನು. ಈಗ ನಾವು ಅಪ್ಪ ಅಮ್ಮ ನೋಡಿ ಈ ತರ ಇರ್ಲಿ, ನಮ್ಗೆ ದುಡ್ಡು ಕಮ್ಮಿ ಆಗಬೇಕು, ಸಿಂಪಲ್ ಆಗಿ ಮಾಡಿ ನಂಗೆ ಮಾಡ್ತಾರೆ. ನಮ್ಮ ಗೋಪಿಯಣ್ಣ ಸಿಕ್ಕಿತ್ತು ಅಂತೇಳಿ ಮಾತಾಡ್ತಾ ಇದ್ದೋ. ಇಲ್ಲ ಅಪ್ಪಾಜಿ ಗೋಪಿಯಣ್ಣ ಎಲ್ಲ ಮಾತಾಡ್ತಾ ಇದ್ದೋ. ರೋಡಲ್ಲೇ ಸಿಕ್ಕಿದ್ರು ಆನ್ ದ ವೇ ಅಂತ ಹೇಳಿ. ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್, ತಳ್ಳಿ ಐತೆ ಅಲ್ಲ, ಇಲ್ಲಿ ರೋಡಲ್ಲಿ ಸಿಕ್ಬಿಡ್ತು ನಮಗೆ ನಳ್ಳಿ. ಆಶ್ಚರ್ಯ. ತಾಳಿ ನೋಡೋಣ. ಹೋಯ್ತೈತೆ ಮುಂದಕ್ಕೆ. ಅಪ್ಪಾಜಿ ನೀರೊಳಗಿರ್ಬೇಕಲ್ವ ಇವು? ಅದು ಹೆಂಗೆ ಸತ್ತೋಕಲ್ವಾ ಆಚೆ ಕಡೆ ಇದ್ರೆ? ನನಗೆ ಆಶ್ಚರ್ಯ ಆಗೋಯ್ತು. ಗದ್ದೆ ಹತ್ರ ನೀರ ಹತ್ರ ನೋಡಿವಿ. ಇದು ನೋಡಿದ್ರೆ ಚೆನ್ನಾಗಿರೋ ಕಲ್ಲ ಹತ್ರ ಬಂದಿದೆ. ಮೂವ್ ಆಗ್ತಾಯಿತ್ತು, ಚೆನ್ನಾಗಿ ಅನ್ನಿಸ್ತಿತ್ತು. ಅದಕ್ಕೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಇದನ್ನು ನಾವು ನಳ್ಳಿ ಅಂತೀವಿ. ರಿಯಲ್ ನಮ್ಮ ಇಂಗ್ಲೀಷಲ್ಲಿ ಕ್ರ್ಯಾಬು ಮತ್ತು ಏಡಿಕಾಯಿ ಅಂತಾರೆ. ನಾವು ಹಳ್ಳಿ ಕಡೆ ಆಗಿರೋದ್ರಿಂದ ನಳ್ಳಿ ಅಂತೀವಿ. ನಡಿ ಹೊಳಿ ಕ್ಯಾಮನಿಗೆ. ನಾವು ಬಂದು ಕರೆಕ್ಟಾಗಿ ಕೃತನೂ ಕೂಡ ಬಂದು ನೋಡಿ ಸ್ಕೂಲಿಂದ. ಯೂನಿಫಾರ್ಮ್ ಚೇಂಜ್ ಮಾಡಿ ಕೈಕಾಲು ತೊಳ್ಕೊಂಡು ಆಮೇಲೆ ತಿನ್ನೋದೆಲ್ಲ. ಅಜ್ಜಿದು ಓನ್ ಮಾಡ್ತಾ ಇದೆ. ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಕೈಕಾಲು ತೊಳ್ಕೊಂಡೆ. ಅಮ್ಮ ಟೀ ಇಟ್ಟೈತೆ, ಟೀ ನೋಡ್ಕೊತ ಹೇಳಿ ಏನೋ ಹೋಯಿತು. ಅಮ್ಮ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟು ಮಸಾಲೆಗೆ ಹಾಕೊಂಡೋಗಿದೆ, ಆದರೆ ಕರೆಂಟೇ ಬಂದಿಲ್ಲ. ಇವತ್ತೇನು ವಿಶೇಷ ಅಂದರೆ ಮಧ್ಯಾಹ್ನ ನಾನು ಊಟ ಮಾಡಿಲ್ಲ, ನಮ್ಮ ಅಪ್ಪಾಜಿನೂ ಊಟ ಮಾಡಿಲ್ಲ, ನಮ್ಮ ಅಮ್ಮ ಮೊದಲಿಗೆ ಊಟ ಮಾಡಿಲ್ಲ, ಸಾಂಬಾರು ಕೂಡ ಮಾಡಿರಲಿಲ್ಲ. ನಾನು ಅದೇ ಮಸಾಲೆ ತಿಂದೆ. ಅಪ್ಪಾಜಿ ಕಬ್ಬಿನ ಜ್ಯೂಸ್ ಕುಡಿತು. ಇವಾಗ ಅಮ್ಮ ಟೀ ಇಡ್ತಾ ಇದೆ, ಅವ್ರಿಗೆ ಟೀ ಕೊಟ್ಬಿಟ್ಟು ನಾನು ಕೃತು ಗಿಣ್ಣು ಹಾಕಿಸ್ಕೊಂಡು ತಿಂದಳು. ನಾನು ಇಲ್ಲಿ ಗಿಣ್ಣಿತ್ತು, ಇಲ್ಲಿ ಮಿಕ್ಕಿದ್ದು ನನಗೆ ಬೇಕು ಅಂತ ಹೇಳಿ ನಾನು ಕೂಡ ಇದರಲ್ಲೇ ಗಿಣ್ಣು ತಿಂತಾಯಿದ್ದೀನಿ. ಒಟ್ಟಿಗೆ ತೊಳೆಯೋಕೆ ಹಾಕ್ಬೋದು ಅಂತ ಹೇಳಿ ಗಿಣ್ಣು ತಿಂದ್ಬಿಟ್ಟು ನೆಕ್ಸ್ಟ್ ಏನಿದೆ ನೋಡೋಣ ಕೆಲಸ. ಸ್ಕೂಲಲ್ಲಿ ಬೇಜಾರಾಯ್ತದಂತೆ, ಮೊನ್ನೆಯಿಂದ ತೆಗ್ದವಳೆ. ಟೈಮ್ ಬಂದು 6:21. ನಾನು ರೈಸ್ಗಿಟ್ಟೆ. ಅಮ್ಮ ಸಾಂಬಾರು ಮಾಡಿತ್ತು, ನಾವು ಸಾಲಿಗ್ರಾಮದಿಂದ ಬರೋಷ್ಟರಲ್ಲಿ ಮಾಡೋಕೆ ಹಚ್ಕೋತಾಯಿತ್ತು. ಇವಾಗೆಲ್ಲ ಮಾಡಿ ಪಾತ್ರೆ ತೊಳೆಯೋಕೆ ಹೋಯ್ತು. ನಾನು ರೈಸ್ಗಿಟ್ಟಿದ್ದೀನಿ, ಮುದ್ದೆ ತೆಗಿಬೇಕು. ಮಧ್ಯಾಹ್ನ ಯಾರೂ ಊಟ ಮಾಡಿಲ್ವಲ್ಲ, ಹಾಗಾಗಿ ಅಮ್ಮಂಗೂ ಹಸುವಾಗ್ತಿದೆ, ಮುದ್ದೆ ಮಾಡು ಅಂತು. ಈಗ ಅನ್ನ ವಿಷಲ್ಗೆ ಹೋಗ್ತಿದ್ದಂಗೆ ಮುದ್ದೆ ಮಾಡಬೇಕು. 6:21 ಆಗಿದೆ. ಹೋಗಮ್ಮ ಆಟಾಡ್ಕೋಗು, ಇನ್ನೊಂದು 10 ನಿಮಿಷ ಆಮೇಲೆ ಹೋಮ್ವರ್ಕ್ ಮಾಡಿವೆ. ಮೊನ್ನೆಯಿಂದ ಹೋಮ್ವರ್ಕ್ ಮಾಡಿಲ್ಲ. ಅವನು ನಿಮ್ಮ ಮನೆಗೆ ಹೋಗು, ನಿಮ್ಮ ಮನೆಗೆ ಹೋಗಿ ಆಟಾಡ್ಕೋಗು.
ಚುನು ಕತ್ಲೆ ಆಗೈತೆ ಒಂದ್ಸತಿ ಹೇಳಿದ ಇಷ್ಟೊತ್ತು ಗಂಟೆ ಆಟ ಆಡ್ದೆ ತಾನೇ ಏನ ಚುನು ನಿನ್ ಕೈ ಸೋರ್ಸು ಮೆಹಂದಿಯ ಅಮ್ಮ ಮೆಹಂದಿ ಬಿಟ್ಟಿತ್ತಲ್ಲ ಹೆಂಗದೆ ಅಂತ ಬೇಜಾರಾದರೆ ಓದಬೇಕು ಮಕ್ಕಳು ಒಯ್ ಎಲೆ ಚಿನಿ ತೋರಿಸು ಅಮ್ಮ ಮೆಹಂದಿ ಬಿಟ್ಟಿರೋದನ್ನ ನಾನೇ ಬಿಟ್ಟಿರೋದು ಸೂಪರಾಗಿ ಅಳ್ಬಾರ್ದು ಹೋಗು ಆಟ ಆಡ್ಕೊ ಹೋಗು ನಡಿ ಹೋಗಿ ಆಟ ಆಡೋಗಿ ಇನ್ನೊಂದು ಸ್ವಲ್ಪ ಹೊತ್ತು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ವ್ಲಾಗ್ಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಗುಡ್ ಮಾರ್ನಿಂಗ್ ಲೈಟಾ ಚಡಿ ಹಾಕೊಬರಕ್ಕೆ ಗುಡ್ ಮಾರ್ನಿಂಗ್ ಲಬ್ಬು ರವಿ ಬಂಗಾರ ಹೋಗು ಲಾಲು ಕುಡಿವೆ ಲಾಲು ಕುಡಿವೆ ಹೋಗಿ ಅಜ್ಜಿಗೆ ಟೀ ಇಡ್ತಾ ಇದ್ದೀನಿ ನಿಂಗೆ ಲಾಲು ಆರಕ್ಕೆ ಇಟ್ಟಿದ್ದೀನಿ ಲೋಟಕ್ಕೆ ಬಿಡ್ತೀನಿ ಹೋಗ್ಬಿಟ್ಟು ಬರಗೋ ಕೃತನ ರೆಡಿ ಮಾಡಬೇಕು ಅವಳನ್ನ ಕಾನ್ವೆಂಟಿಗೆ ಕಳಿಸ್ಬೇಕು ನೋಡಿದ್ರೆಲ್ಲ ಸುಮಾರು ಚೌಟ್ರಿಗಳನ್ನ ವಿಚಾರಿಸ್ಕೊಬಂದು ಸೊ ಎಲ್ಲ ಅಮೌಂಟೇ ಬೇರೆ ಮತ್ತು ಡೆಕೋರೇಷನ್ಸೇ ಬೇರೆ ಎಲ್ಲ ಸಪ್ರೇಟ್ ಇದೆ ಬಟ್ ನಾವು ಅಂದರೆ ಆ ಡೇಟು ನಾವು ಒಂದು ಡೇಟು ಅಂತ ಹೇಳಿ ಬಿಕಾಸ್ 4-5 ತಿಂಗಳು ಆ ಥರ ಮುಂಚೆನೇ ಫಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತುಂಬ ಮದುವೆಗಳಾಗ್ತಾವಲ್ವ ಇವಾಗ ಫೆಬ್ರವರಿ ಟೈಮಲ್ಲಿ ಹಾಗಾಗಿ ನಾವು ಒಂದು ಡೇಟ್ನ ಬುಕ್ ಮಾಡ್ಕೊಬೇಕು ಸೊ ನಾವು ಇನ್ನೂ ಪರ್ಟಿಕ್ಯುಲರಾಗಿ ಇದೇ ಡೇಟ್ ಅಂತ ಹೇಳಿ ಇನ್ನೂ ಫಿಕ್ಸ್ ಮಾಡಿಲ್ಲ ಇನ್ನೊಂದು ವೀಕಲ್ಲಿ ಫಿಕ್ಸ್ ಮಾಡ್ತೇವೆ ಬಿಕಾಸ್ ಚೌಟ್ರಿ 3 to 4 months ಮುಂಚೆ ನಾವು ಬುಕ್ ಮಾಡಬೇಕು ಸೊ ಎಲ್ಲ ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಹೋಗ್ತವೆ ಸೊ ಇದು ಇಷ್ಟ ಆಗಿತ್ತು ಚೌಟ್ರಿದೆಲ್ಲ ವಿಚಾರಿಸ್ಕೊಬಂದಿದ್ದೀವಿ ಸೊ ಫೈನಲಿ ಒಂದೊಂದು ಸೆಲೆಕ್ಟ್ ಮಾಡಿ ಅವ್ರ ಫ್ಯಾಮಿಲಿನೂ ಬರಬೇಕು ಹುಡುಗ ಅವ್ರ ಫ್ಯಾಮಿಲಿನೂ ಬರಬೇಕು ಸೊ ಅವ್ರಿಗೂ ಎಲ್ಲ ತೋರಿಸಿ ಅಡ್ವಾನ್ಸ್ನ ಕೊಟ್ಟು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಇಷ್ಟು ವ್ಲಾಗ್ ಆಗಿತ್ತು ಆ್ಯಂಡ್ ನೆನ್ನೆಲ್ಲೂ ಕೂಡ ಬೇಜಾರಾಗ್ತಾ ಇತ್ತು ಬಿಕಾಸ್ ಅಪ್ಪಾಜಿ ಜೊತೆ ನಾನು ಹೋದಾಗ ಅಪ್ಪಾಜಿ ಏನೂ ಮಾತಾಡಿಲ್ಲ ಬಿಕಾಸ್ ಅಪ್ಪಾಜಿಗಷ್ಟು ಏನು ವಿಚಾರಿಸ್ಬೇಕು ಯಾವ ಥರ ಹಿಂಗೆ ನಾನಾದರೆ ಕೇಳ್ಕೊಂಡು ಯಾವ ಥರ ಡೆಕೋರೇಷನ್ಸ್ ಇರುತ್ತೆ ಹೊರಗಡೆಯಿಂದ ಕರೆಸ್ಬೋದಾ ಅಥವಾ ನೀವೇ ಮಾಡಿಕೊಡ್ತೀರಾ ಅದೆಲ್ಲ ನಾನು ಅಪ್ಪಾಜಿಗೆ ಅಷ್ಟು ಗೊತ್ತಾಗಲ್ಲ ಆ ಟೈಮಲ್ಲಿ ಅಮೌಂಟ್ ಎಲ್ಲ ಎಷ್ಟು ಏನು ಅಂತ ಎಲ್ಲ ಕೇಳಿ ಎಲ್ಲ ಥರದ ಡೀಟೇಲ್ಸ್ ತೊಗೊಂಡೆ ನಮ್ಮ ಅಪ್ಪಾಜಿ ನನ್ನ ಜೊತೆ ಬಂದಿತ್ತು ನಾನೇ ಎಲ್ಲ ವಿಚಾರಿಸಿದ್ದು ಫೀಲ್ ಆಯಿತು ಹೌದು ಹಿರಿಯ ಅಳಿಯ ಅನ್ನೋರು ಇದ್ದಿದ್ರೆ ಸೊ ಅವ್ರು ಬಂದು ಓಡಾಡಿರೋರು ನಿಂತ್ಕೊಂಡಿರೋರು ಅಂತ ಆಬ್ವಿಯಸ್ಲಿ ನನಗೆ ಎಲ್ಲ ಟೈಮಲ್ಲೂ ನೆನಪಾಗ್ತಿರ್ತಾರೆ ಬಟ್ ಈಗ ಒಂದು ದೊಡ್ಡ ಕಾರ್ಯ ನನ್ನ ತಂಗಿದು ದೊಡ್ಡದು ಒಂದು ಫಂಕ್ಷನು ಅಂದಾಗ ತೀರಾ 3 ಡೇಸಿಂದ ತೀರಾ ಬೇಜಾರಾಗ್ತಿದೆ ತುಂಬ ನೆನಪಾಗ್ತಾ ಇದೆ ಬೇಸರ ಆಗ್ತಾಯಿದೆ ಯಾಕಂದರೆ ಗಂಡು ಮಕ್ಕಳು ಇಲ್ಲದೆ ಇರೋ ಮನೇಲಿ ಗಂಡು ಮಕ್ಕಳಿದ್ರೆ ಒಂಥರ ಗಂಡು ಮಕ್ಕಳು ಇಲ್ಲದೇ ಬರೀ ಹೆಣ್ಮಕ್ಳು ಇರೋ ಮನೇಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಳಿಯಂಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅದರಲ್ಲೂ ಕೂಡ ಹಿರಿಯ ಅಳಿಯ ಯಾರಿರ್ತಾರೆ ಅವ್ರನ್ನಂತೂ ಬಿಟ್ಟು ಮಾಡೋದೇ ಇಲ್ಲ ಅವ್ರ ಸಜೆಷನ್ ತೊಗೊಂಡು ಅವರ ಏನು ಇದು ತೊಗೊಂಡು ಎಲ್ಲವನ್ನ ಮಾಡೋ ಅಂಥದ್ದು ಈಗ ನನ್ನ ಹಸ್ಬೆಂಡ್ ಕೂಡ ಇದ್ದಿದ್ದರೆ ಅವ್ರ ಮುಖಾಂತರನೇ ಅವರ ಸಜೆಷನ್ನು ಅವರ ಮುಖಾಂತರನೇ ಎಲ್ಲ ಪ್ರತಿಯೊಂದು ಮಾಡಿರೋರು ಬಟ್ ಇವಾಗ ಅವರಿಲ್ಲ ಅವರು ಮೊದಲು ಇವಾಗ ಸೊ ಏನು ಹೇಳ್ತೀರಾ ಅಕ್ಕನಾಗಿ ಮನೆ ಹಿರಿ ಮಗಳಾಗಿ ಎಲ್ಲ ಆಗಿ ಇವಾಗ ನಾನು ನಿಂತ್ಕೊಂಡಿದ್ದೀನಿ ಅಟ್ಲೀಸ್ಟ್ ನನಗೆ ಏನಾಗುತ್ತೆ ವಿಚಾರಿಸೋದಾಗಲಿ ಹೋಗಿ ಒಂದು ಕೇಳ್ಕೊಬರೋದಾಗಲಿ ಅದೇನು ಅಮೌಂಟ್ ಏನು ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳನ್ನ ಅಪ್ಪಾಜಿ ಜೊತೆ ನಾನು ಹೋಗಿ ನಿಂತ್ಕೊಂಡು ವಿಚಾರಿಸೋದಾಗಲಿ ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ಒಂದು ಕಡೆ ಮದುವೆ ಆಗ್ತಾಯಿದೆ ಅನ್ನೋದೊಂದು ಕಡೆ ಖುಷಿ ವಿಚಾರ ಆದರೆ ಈ ಥರ ಸಿಂಗಲಾಗಿ ಪ್ರತಿಯೊಂದಕ್ಕೂ ಒಬ್ಬಳೇ ಓಡಾಡಬೇಕು ಅನ್ನೋದೊಂದು ಬೇಜಾರಿದ್ದೇ ಇದೆ ನಾನು ತುಂಬ ಇಮೋಷ್ನಲ್ ಆಗಿದ್ದಂಥ ಸತ್ಯ ಅದಕ್ಕೋಸ್ಕರ ಅದು ಹಂಗೆ ವಿಡಿಯೋ ಹಂಗಾಗಿದೆ ಅದಕ್ಕೆ ತುಂಬ ಜನ ಸಾಂತ್ವನ ಹೇಳಿದ್ದೀರಾ ಧೈರ್ಯ ಹೇಳಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ ಕೆಲವೊಂದಕ್ಕೆ ನಾನು ರಿಪ್ಲೈನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ ದಯವಿಟ್ಟು ಕ್ಷಮಿಸಿ ಯಾರು ಬೇಜಾರು ಮಾಡ್ಕೊಬೇಡಿ ನಂಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಕೃತನ್ನ ರೆಡಿ ಮಾಡಿ ಸ್ಕೂಲು ಬಿಡಬೇಕು ಹಾಗೆ ನನಗೂ ಕೂಡ ಕೆಲಸಗಳಿದ್ದಾವೆ ಮುಗಿಸ್ಕೊಬೇಕು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಟೈಮ್ ಆಗಿಲ್ಲ ಇನ್ನು ಇಟ್ಸ್ ಕೃತು ಈ ಥರ ಕ್ಯೂಟಾಗಿ ರೆಡಿ ಆಗಿದ್ದಾಳೆ ನೋಡಿ ಅವ್ರ ಅಜ್ಜಿ ಕೈಲಿ ಈ ಥರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದಾಳೆ ಅವ್ರ ಬೇರೆಯವ್ರ ಜೊತೆ ಮೇಲೆ ಕುತ್ಕೊಳ್ಳೋದು ನಮ್ಮ ಜೊತೆ ಮೇಲೆ ಕುತ್ಕೊಳ್ಳೋದಕ್ಕೇನು ಕೊಡು ಲಂಚ್ ಬ್ಯಾಗ ಇಟ್ಕೋತೀವಿ ಅಜ್ಜಿ ಎಲ್ಲ ಜಾಂಕಜ್ಜಿ
ಫ್ರೆಂಡ್ಸ್ ಇನ್ನೂ ಟೈಮ್ ಆಗಿಲ್ಲ. ಡೈಲಿ ಹಿಂಗೆ ಕರ್ಕೊಂಡೋಗ್ತಾಳೆ 1/4 ಗಂಟೆ 20 ನಿಮಿಷ. ಬಾಯ್ ಬಾಯ್. 1/4 ಗಂಟೆ 20 ನಿಮಿಷ ಹಿಂಗೆ ನಿಲ್ಲಿಸ್ಕೊಂಡು ನಿಂತ್ಕೋತಾಳೆ. ಅವಳೇನೋ ನೀಟಾಗಿ ರೆಡಿಯಾಗಿರ್ತಾಳೆ. ನಾನು ಹಾಗಾಗಿ ಸುಮ್ಮನೆ ಹೋಯ್ತೀನಿ. ಕರೆಕ್ಟ್ ಟೈಮ್ಗೆ ಹೋಗೋಣ ಅಂದರೆ ಇವಳು ಬಿಡೋಲ್ಲ. ಆ್ಯಕ್ಚುಲಿ ನೆನ್ನೆ ನನಗೂ ಏನೇನೋ ವಿಚಾರಗಳು ಒಂದಾದರೆ ಏನಾದರೂ ಮಾಡುವ ಫ್ರೆಂಡ್ಸ್ 16 ವಿಚಾರಗಳ ಏನೇನೋ ಸ್ವಲ್ಪ ಅದನ್ನು ಬೇಜಾರಾಗೋಯ್ತಾ. ಹಾಗಾಗಿ ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಕೊಡ್ಮಗಳೇ ಲಂಚ್ ಬ್ಯಾಗ್ನ ತೂಕ ಆಯ್ತದೆ ಎಲ್ಲವ ನನ್ನ ಕೈಲಿ ಲಂಚ್ ಬ್ಯಾಗ್ ಕೊಡೋಳು. ಬಸ್ ಹತ್ಬೇಕಾದ್ರೆ ಕೊಡಿವೆ. ಈಗ ಒಂದು ವಾರದಿಂದ ಏನು ಮಾಡ್ತಾಳೆ ಗೊತ್ತಾ, ನಾನೇ ತೊಗೊಂಡೋಯ್ತೀನಿ ಲಂಚ್ ಬ್ಯಾಗ್ ಅಂತ. ಲಂಚ್ ಬ್ಯಾಗು ಕೊಡ್ತಾಯಿಲ್ಲ. ಬುಕ್ಸೇ ಒಂದು 10-11 ಬುಕ್ಸ್ ಐತೆ ಆ ಬ್ಯಾಗಲ್ಲಿ. ವಾಟ್ರ್ ಬಾಟ್ಲು, ಒಂದು ಸ್ನ್ಯಾಕ್ಸು, ಒಂದು ಲಂಚು. ಪಾಪ ತೂಕ ಆಯ್ತೈತೆ. ಕೊಡ್ಮಗ್ನೆ. ಫ್ರೆಂಡ್ಸ್ ನಾನು ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಅವಳಿಗೆ ಸ್ನ್ಯಾಕ್ಸ್ಗೆ ದಾಳಿಂಬೆ ಹಣ್ಣು ಹಾಕಿದ್ದೀನಿ. ನಾನು ಕೂಡ ಸ್ವಲ್ಪ ಹಂಗೆ ತಿಂಡಿ ತಿನ್ಕೊಂಬಿಟ್ಟೆ. ಇವತ್ತು ಟೀ ಕುಡ್ದಿಲ್ಲ. ಎದ್ದ ತಕ್ಷಣ ಸ್ವಲ್ಪ ಕರಿಬೇವು ನೀರು ತಿಂದು ಬಿಸಿನೀರು ಕುಡಿದೆ. ಇವಾಗ ಸ್ವಲ್ಪ ತಿಂಡಿ ತಿಂದೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.